ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 24/3/2009. ಇಂದಿನ ದಿನಾಂಕ 15/3/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಪ್ದಾದರವರ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸಿ ಅನುಭವದ ಅಥಾರಿಟಿಯಾಗಿ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಖಜಾನೆಗಳು ಯಾವ್ಯಾವ ಖಜಾನೆ ಪಡೆದಿದ್ವಿ? ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ. ಈಗ ಗುಣಗಳ ಖಜಾನೆ ನೋಡ್ರಿ, ಶಾಂತಿ ತುಂಬ್ಕೊಂಡಂಗೆಲ್ಲ ಅಲ್ಲೇನು ಸಮಾವೇಶ ಮಾಡ್ಕೊಂಡು ಕಾರ್ಯದಲ್ಲಿ ತೊಡಗಿಸ್ರೆ ಅಂತಾರೆ ಬಾಬಾ. ಈಗ ಶಾಂತಿ ಬಾಬಾ ನೆನ್ಪು ಮಾಡ್ದಂಗೆಲ್ಲ ಶಾಂತಿ ತುಂಬಿತು. ಅದನ್ನ ಮನಸ ಸೇವೆ ಮೂಲಕ ಎಲ್ಲ ಆತ್ಮಗಳಿಗೆ ನಾವು ಅದ್ರ ವೈಬ್ರೇಷನ್ ಆಡಿಸಿದಾಗ ಅಲ್ಲೇನಾಗ್ತತೆ, ಸೇವೆಯಲ್ಲಿ ಸಫಲತೆ ಸಿಗ್ತತೆ. ಆ ಶಾಂತಿಯ ವೈಬ್ರೇಷನ್ ಮನೆಯಲ್ಲಿ ಹರಡಿ ಮನೆಯ ವೈಬ್ರೇಷನ್ ಪರಿವರ್ತನೆ ಆಗಿ ನಮ್ಮ ಮನೆ ಏನಾಗ್ತತೆ, ನಂದಗೋಕುಲ ಆಗ್ತತೆ. ಮತ್ತು ಶಕ್ತಿ ತುಂಬ್ಕೊಂಡಂಗೆಲ್ಲ ಶಕ್ತಿನ ಮನಸ ಸೇವೆ ಮೂಲಕ ಹಂಚಿದಂಗೆಲ್ಲ ಅಲ್ಲೇನಾಗ್ತತೆ, ನಮಗೆ ಶಕ್ತಿ ಹೆಚ್ಚಾಗಿ ಪುರುಷಾರ್ಥ ತೀವ್ರಗತಿಯ ಪುರುಷಾರ್ಥ ಆಗ್ತತೆ. ನಮ್ಮ ಕಾಯಿಲೆಗಳು ಕೂಡ ನಮ್ಮಿಂದ ದೂರ ಆಗ್ತವೆ ನಮಗೆ ಶಕ್ತಿ ತುಂಬಿದಷ್ಟು. ಆಮೇಲೆ ಜ್ಞಾನದ ಖಜಾನೆ ತುಂಬ್ಕೊಂಡಷ್ಟೇ, ಜ್ಞಾನದಂತೆ ನಡೆದಷ್ಟೇ ಏನಾಗ್ತತೆ, ನಮ್ಮ ಜೀವನ ಬಂಧನದಿಂದ ಮುಕ್ತಿ ಪಡಿತಾ ಹೋಗ್ತೀವಿ. ಜ್ಞಾನದಂತೆ ನಡೆದಂತೆಲ್ಲ ಇದೆಲ್ಲ ಬಾಬಾ ಏನಂತಾರೆ, ಅನುಭವ ಮಾಡಿ ಅನುಭವದ ಅಥಾರಿಟಿ ಆಗ್ರಿ ಅಂತಾರೆ. ಹೇಗೆ ನಾವು ಖಜಾನೆಗಳನ್ನು ಬಳಸಿದಷ್ಟು ನಮಗೆ ಅಲ್ಲಿ ಸಫಲತೆ ಸಿಗ್ತತೆ ಅನ್ನೋ ಅನುಭವ ಮಾಡ್ರಿ ಅಂತ ಹೇಳ್ತಾರೆ. ಈ ದಿನ 4 ಕಡೆಯ ಸರ್ವ ಖಜಾನೆ ಜಮಾ ಮಾಡಿಕೊಳ್ಳುವ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದೇವೆ. ಜೊತೆ ಪ್ರತಿಯೊಬ್ಬ ಮಗು ಎಲ್ಲಿಯ ತನಕ ಸರ್ವ ಖಜಾನೆಗಳು ಜಮಾ ಮಾಡಿಕೊಂಡಿದ್ದಾರೆ ಅದರ ಫಲಿತಾಂಶವನ್ನು ನೋಡುತ್ತಿದ್ದೇವೆ. ಖಜಾನೆಯಂತೂ ಬಾಪ್ದಾದರವರ ಮೂಲಕ ಬಹಳ ಅವಿನಾಶಿ ಪ್ರಾಪ್ತಿಯಾಗಿದೆ. ಎಲ್ಲಕ್ಕಿಂತ ಮೊದಲು ಅತಿ ದೊಡ್ಡ ಖಜಾನೆ ಜ್ಞಾನಧನವಾಗಿದೆ, ಯಾವುದರಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪ್ರಾಪ್ತಿಯಾಗಿದೆ. ಹಳೆಯ ದೇಹ ಹಾಗೂ ಹಳೆಯ ಪ್ರಪಂಚದಿಂದ ಮುಕ್ತ ಜೀವನ್ಮುಕ್ತ ಸ್ಥಿತಿ, ಮುಕ್ತಿಧಾಮಕ್ಕೆ ಹೋಗುವ ಪ್ರಾಪ್ತಿ ಸರ್ವ ಮಕ್ಕಳಿಗೆ ಆಗಿದೆ. ಜೊತೆಯಲ್ಲಿ ಕೇವಲ ಜ್ಞಾನ ಖಜಾನೆ ಅಲ್ಲ, ಯೋಗದ ಖಜಾನೆಯೂ ಇದೆ, ಯಾವುದರಿಂದ ಸರ್ವಶಕ್ತಿಗಳು ಪ್ರಾಪ್ತಿಯಾಗುತ್ತವೆ. ಜೊತೆಯಲ್ಲಿ ಧಾರಣೆ ಮಾಡುವ ಖಜಾನೆ, ಯಾವುದರಿಂದ ಸರ್ವಗುಣಗಳ ಖಜಾನೆ ಪ್ರಾಪ್ತಿಯಾಗುತ್ತದೆ. ಜೊತೆಯಲ್ಲಿ ಸೇವೆಯ ಖಜಾನೆ, ಯಾವುದರಿಂದ ಆಶೀರ್ವಾದಗಳ ಖಜಾನೆ, ಖುಷಿಯ ಖಜಾನೆ ಪ್ರಾಪ್ತಿಯಾಗುತ್ತದೆ. ಏನು ಹೇಳಿದರು ಬಾಬಾ? 4 ಸಬ್ಜೆಕ್ಟ್: ಜ್ಞಾನ, ಯೋಗ, ಧಾರಣೆ, ಸೇವೆ. ಜ್ಞಾನದಿಂದ ಮುಕ್ತಿ, ಜೀವನ್ಮುಕ್ತಿ. ಜೀವನ್ಮುಕ್ತಿ ಅಂದ್ರೇನು? ಜೀವನ್ಮುಕ್ತಿ ಅಂದರೆ ಎಲ್ಲರಿಗೆ ಸತ್ಯಯುಗದ ನೆನಪಾಗುತ್ತೆ. ಬಟ್ ಆ ಜೀವನ್ಮುಕ್ತಿ ಅಲ್ಲ, ಇಲ್ಲಿ ಏನು ಬಂಧನದಲ್ಲಿದೆ ಅಲ್ಲ ನಮ್ಮ ಜೀವನ, ಕಾಯಿಲೆ ಮತ್ತು ಸಂಬಂಧಗಳಲ್ಲಿ ದುಃಖ, ವಸ್ತುಗಳಲ್ಲಿ ಅಪ್ರಾಪ್ತಿ, ಇದೆಲ್ಲ ಬಂಧನದಲ್ಲಿ ಐತಲ್ಲ, ಈಗ ಇದರೆಲ್ಲದರಿಂದ ಮುಕ್ತಿ ಪಡಿತತೆ. ಇದು ಸಂಗಮ ಯುಗದ ಜೀವನ್ಮುಕ್ತಿ. ಅದು ಯಾವುದರಿಂದ ಆಗ್ತತೆ? ಜ್ಞಾನದ ಖಜಾನೆಯಿಂದ. ಯೋಗದ ಖಜಾನೆಯಿಂದ ಏನು ಸಿಗ್ತತೆ ಅಂದರು ಬಾಬಾ? ಶಕ್ತಿಗಳು. ಧಾರಣೆ ಖಜಾನೆಯಿಂದ ಗುಣಗಳು. ಸೇವೆಯ ಖಜಾನೆಯಿಂದ ಆಶೀರ್ವಾದ ಮತ್ತು ಖುಷಿ ಅಂತ ಹೇಳ್ತಾರೆ ಬಾಬಾ. ಜೊತೆಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಖಜಾನೆ ವರ್ತಮಾನ ಸಂಗಮ ಯುಗದ್ದಾಗಿದೆ, ಸಮಯದ್ದಾಗಿದೆ. ಏಕೆಂದರೆ ಇಡೀ ಕಲ್ಪದಲ್ಲಿ ಈ ಸಂಗಮದ ಸಮಯ ಅಮೂಲ್ಯ ಖಜಾನೆಯಾಗಿದೆ. ಈ ಸಂಗಮ ಸಮಯದ ಒಂದೊಂದು ಸಂಕಲ್ಪ ಅಥವಾ ಒಂದೊಂದು ಗಳಿಗೆ ಬಹಳ ಅಮೂಲ್ಯವಾದದ್ದಾಗಿದೆ. ಏಕೆಂದರೆ ಸಂಗಮದಲ್ಲಿಯೇ ಬಾಪ್ದಾದ ಮತ್ತು ಮಕ್ಕಳ ಮಧುರ ಮಿಲನವಾಗುತ್ತದೆ. ಮತ್ಯಾವುದೇ ಯುಗದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಮಿಲನ ಆಗುವುದಿಲ್ಲ. ಜೊತೆಯಲ್ಲಿ ಸಂಗಮದ ಸಮಯವೇ ಆಗಿದೆ, ಯಾವುದರಲ್ಲಿ ಬಾಪ್ದಾದರವರ ಮೂಲಕ ಸರ್ವ ಖಜಾನೆಗಳು ಪ್ರಾಪ್ತಿಯಾಗುತ್ತದೆ. ಖಜಾನೆ ಜಮಾ ಆಗುವ ಸಂಗಮ ಯುಗವೇ ಆಗಿದೆ, ಜಮಾ ಆಗುವುದು ಸಂಗಮ ಯುಗವೇ ಆಗಿದೆ. ಮತ್ಯಾವುದೇ ಯುಗದಲ್ಲಿ ಜಮಾದ ಖಾತೆ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇಲ್ಲ, ಕೇವಲ ಒಂದು ಸಂಗಮ ಯುಗವಾಗಿದೆ. ಯಾವುದರಲ್ಲಿ ಎಷ್ಟು ಜಮಾ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟು ಜಮಾ ಮಾಡಿಕೊಳ್ಳಬಹುದು. ಮತ್ತು ಈ ಸಂಗಮದ ಸಮಯದ ಯಾವ ಮಹತ್ವಿಕೆ ಇದೆ ಅದು ಇದೇ ಆಗಿದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳಿಗಾಗಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಆದ್ದರಿಂದ ಇದು ಚಿಕ್ಕ ಯುಗದ್ದು ಬಹಳ ಮಹತ್ವಿಕೆ ಇದೆ.
ಮತ್ತು ಖಜಾನೆಗಳು ಸಹ ಬಾಪ್ದಾದರವರ ಮೂಲಕ ಎಲ್ಲ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ತಂದೆ ಎಲ್ಲರಿಗೆ ಕೊಡುತ್ತಾರೆ, ಆದರೆ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬ ಮಗು ತನ್ನ ಪುರುಷಾರ್ಥದ ಅನುಸಾರವಾಗಿ ಮಾಡುತ್ತದೆ. ಇಲ್ಲಿ ಬಾಬಾ ಏನು ಹೇಳಿದ್ರು, ಸಮಯದ ಮಹತ್ವ ಅಂದರೆ ಈಗ ಸಂಗಮದ ಸಮಯ. 1 ನಿಮಿಷ ಧ್ಯಾನ ಮಾಡಿದರೆ 1 ವರ್ಷ ಸುಖ. ಆಮೇಲೇನು 84 ಜನ್ಮದ ಸುಖಕ್ಕೆ ಬೇಕಾಗುವಷ್ಟು ಆಸ್ತಿ ತುಂಬಿಕೊಳ್ಳೋ ಸಮಯ ಯಾವುದು? ಈ ಸಂಗಮ ಯುಗ. ಅದಕ್ಕೆ ಇದು ಬಹಳ ವಜ್ರ ಸಮಾನ ಯುಗ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಮೇಲೆ ಸಂಕಲ್ಪ, ಇಲ್ಲಿ ನಾವು ಏನು ಸಂಕಲ್ಪ ಮಾಡ್ತೀವೋ ಅದು ಸಿದ್ಧಿ ಸ್ವರೂಪರು. ನಾವು ಯೋಗ ಮಾಡ್ತೀವಲ್ಲ, ಸಂಕಲ್ಪ ಬೀಜ ಬಿತ್ತೀವಂದರೆ ಅದು ಫಲ ತಾನಾಗೆ ಕೊಡ್ತಾ ಇರ್ತತೆ. ಇವೆಲ್ಲ ಖಜಾನೆಗಳು ಬಾಬಾ ಹೇಳ್ತಾ ಇದ್ದಾರೆ. ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮಗು ತನ್ನ ಪುರುಷಾರ್ಥದ ಅನುಸಾರವಾಗಿ ಜಮಾ ಮಾಡಿಕೊಳ್ಳುತ್ತದೆ. ತಂದೆ ಕೊಡುವವರು ಒಬ್ಬರೇ ಆಗಿದ್ದಾರೆ ಮತ್ತು ಒಂದೇ ಪ್ರಕಾರವಾಗಿ ಎಲ್ಲರಿಗೆ ಕೊಡುತ್ತಾರೆ, ಒಂದೇ ಸಮಯದಲ್ಲಿ ಕೊಡುತ್ತಾರೆ. ತಂದೆ ಒಂದೇ ಸಮಾನ ಕೊಟ್ಟಿದ್ದಾರೆ, ಆದರೆ ಧಾರಣೆ ಮಾಡುವುದರಲ್ಲಿ ಪ್ರತಿಯೊಬ್ಬರದು ತಮ್ಮ ತಮ್ಮ ಪುರುಷಾರ್ಥದ ಅನುಸಾರ ಆಗಿರುವುದನ್ನು ನೋಡಿದ್ದಾರೆ. ಏಕೆಂದರೆ ಖಜಾನೆಯನ್ನು ಧಾರಣೆ ಮಾಡಲು ಒಂದು ತಮ್ಮ ಪುರುಷಾರ್ಥದ ಅನುಸಾರ ಪ್ರಾರಬ್ಧವನ್ನು ಮಾಡಿಕೊಳ್ಳಬಹುದು, ಇನ್ನೊಂದು ಸದಾ ಸ್ವಯಂ ಸಂತುಷ್ಟರಾಗುವುದು ಮತ್ತು ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡುವುದು. ಸಂತುಷ್ಟತೆಯ ವಿಶೇಷತೆಯ ಮೂಲಕ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವಾಗ ಚೆನ್ನಾಗಿ ಪುರುಷಾರ್ಥ ಮಾಡಿ ಏನು ಜಮಾ ಮಾಡ್ಕೊಳ್ತೀವಿ, ಅದು ಹಂಗೆ ತುಂಬ್ಕೊಂಡೇ ಇರಬೇಕಂದ್ರೆ ಇನ್ನೊಂದು ಏನು ಹೇಳಿದರು, ಸಂತುಷ್ಟ ಆಗಿರೋದು, ಸಂತುಷ್ಟರನ್ನಾಗಿ ಮಾಡೋದು. ಇವಾಗ ನಾವು ಸಂತುಷ್ಟತೆ ಇಲ್ಲ ಅಂದರೆ ಏನು ಮಾಡ್ತೀವಿ? ಭರ್ಪೂರಾಗಿದ್ವಿ ಅಂದರೆ ಅಲ್ಲಿ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಲ್ಲಿ ಸಂತುಷ್ಟತೆ ಇಲ್ಲ ಅಂತಂದರೆ ಅನ್ಯರಿಂದ ಬಯಸ್ತಾರೆ. ಗೌರವ ಇರ್ಬೋದು, ಏನೇ ಇರ್ಬೋದು, ಬಯಸ್ತಾರೆ. ತಾವು ಭರ್ಪೂರಾಗಿದ್ದಾಗ ಅಲ್ಲಿ ಯಾವುದಕ್ಕೂ ಕೊರತೆ ಇರಲ್ಲ. ಒಂದು ಧನದ ಕೊರತೆ ಇರಲ್ಲ, ಇನ್ನು ಸಹಯೋಗಿಗಳ ಕೊರತೆ ಇರಲ್ಲ. ಚೆನ್ನಾಗಿ ಬಾಬಾನ ನೆನಪು ಮಾಡ್ತಾ ಇದ್ದೀವಿ ಅಂದರೆ ಯಾವುದ್ರಾಗ ಕೊರತೆ ಇರಲ್ಲ. ಅವರು ಸಂತುಷ್ಟತೆಯಿಂದ ಅವ್ರು ನಡೀತಾ ಇರ್ತತೆ ಎಲ್ಲವುದು. ಆದರೆ ಸರಿಯಾಗಿ ಯೋಗ ಇಲ್ಲ ಅಂದರೆ ಎಲ್ಲದ್ರಾಗ ಕೊರತೆ ಆಗ್ತಿರ್ತೈತಲ್ಲ. ಕೊರತೆ ಇದ್ದಾಗ ಸಿಡ್ಸಿಡಪ್ಪನ್ನು ಕ್ರೋಧದಲ್ಲಿ ಬರೋದು, ಈ ಥರ ಮಾಡೋದ್ರಿಂದ ಏನಾಗ್ತತೆ, ಅಲ್ಲಿ ಒಂದಿಷ್ಟು ಪ್ರಾರಬ್ಧನ ಮಾಡ್ಕೊಂಡಿದ್ದು ಕೂಡ ಸೋರಿ ಹೋಗಿಬಿಡ್ತತೆ. ಅದಕ್ಕೆ ನಾವೇನು ಪುರುಷಾರ್ಥ ಮಾಡಿ ತುಂಬ್ಕೊಂಡಿದ್ದು ಸೋರಬಾರ್ದು ಅಂದರೆ ಅಲ್ಲಿ ಏನಾಗಬೇಕಂದ್ರು ಬಾಬಾ, ಸಂತುಷ್ಟರಾಗಿರೋದು, ಸಂತುಷ್ಟರನ್ನಾಗಿ ಮಾಡೋದು. ಅನ್ನರನ್ನ ಸಂತುಷ್ಟ ಮಾಡಿದಷ್ಟು ಅವರಿಂದ ಆಶೀರ್ವಾದ, ಖುಷಿ ಸಿಗ್ತತೆ, ಸಹಯೋಗ ಸಿಗ್ತಿರ್ತತೆ ನಮಗೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, 3ನೇಯದು ಸೇವೆ. ಏಕೆಂದರೆ ಸೇವೆಯ ಮೂಲಕ ಸರ್ವ ಆತ್ಮಗಳಿಗೆ ಖುಷಿಯ ಪ್ರಾಪ್ತಿಯಾಗುತ್ತದೆ ಅಂದಾಗ ಖುಷಿಯ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ತನ್ನ ಪುರುಷಾರ್ಥ ಮತ್ತು ಸರ್ವರನ್ನು ಸಂತುಷ್ಟರನ್ನಾಗಿ ಮಾಡುವ ಪುರುಷಾರ್ಥ ಮತ್ತು 3ನೇಯದು ಸೇವೆ ಮಾಡುವ ಪುರುಷಾರ್ಥ. ಈ 3 ಪ್ರಕಾರದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬಹುದು. ಖಜಾನೆ ಜಮಾ ಮಾಡಿಕೊಳ್ಳುವುದರಲ್ಲಿ ವಿಶೇಷ ಸಂಬಂಧ ಸಂಪರ್ಕದಲ್ಲಿ ಬರುವುದರಲ್ಲಿ ಒಂದು ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ. ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮಗೆ ಖಜಾನೆಗಳು ತುಂಬಬೇಕು, ಭರ್ಪೂರ ಆಗಬೇಕು ಅಂದರೆ ಏನಿರಬೇಕು ಅಂದರು ಬಾಬಾ? ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ ಅಂತ ಹೇಳಿದರು. ಅಂದ್ರೇನು? ಇವಾಗ ಉದಾಹರಣೆ, ಜ್ಞಾನದ ಖಜಾನೆ ಅನ್ಯರಿಗೆ ಹಂಚಿದಷ್ಟು ನಮ್ಮಲ್ಲಿ ಜ್ಞಾನ ಭರ್ಪೂರ ಆಗ್ತಾ ಹೋಗ್ತದೆ. ಆದರೆ ಹಂಚ್ಬೇಕಂದ್ರೆ ಅಲ್ಲಿ ನಾವು ಹೇಳಿದ್ದನ್ನು ಕೇಳಿ ಖುಷಿಪಟ್ಟು ಅದು ಆತ್ಮಗಳು ವೃದ್ಧಿ ಆಗಬೇಕಂದ್ರೆ ಅಲ್ಲಿ ಏನಿರಬೇಕು? ಅವರಿಂದ ಖುಷಿ ಇರಬೇಕು, ಅವರಿಂದ ಆಶೀರ್ವಾದ ಇರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ ಇಟ್ಟುಕೊಳ್ಳುವ ಅವಶ್ಯಕತೆ. ಒಂದು ವೇಳೆ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಇವೆಲ್ಲ ಇದ್ದರೆ ಪುಣ್ಯದ ಖಾತೆ ಮತ್ತು ಆಶೀರ್ವಾದಗಳ ಖಾತೆ ಬಹಳ ಸಹಜವಾಗಿ ಜಮಾ ಮಾಡಿಕೊಳ್ಳಬಹುದು. ಇಲ್ಲಿ ಬಾಬಾ ಆಶೀರ್ವಾದದ ಖಾತೆ ಬೇಕು ಅಂತಾರೆ. ಅಂದ್ರೇನು? ಆಶೀರ್ವಾದದ ಖಾತೆ ಅಂದ್ರೇನು? ಯಾವ ಆತ್ಮಗಳು ನಮ್ಮಿಂದ ಸುಖ ಶಾಂತಿ ಪಡಿತಾವೋ
ಅವು ಏನು ಮಾಡ್ತವೆ, ಪದೇ ಪದೇ ನಮ್ಮನ್ನು ನೆನಪಿಸಿಕೊಳ್ತಾ ಇದ್ದಂಗೆಲ್ಲ, ಇವಾಗ ನೋಡ್ರಿ, ಬಾಬಾ ನಮ್ಮನ್ನು ನೆನಪು ಮಾಡಿ ಬಾಬನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಬಾಬನಲ್ಲಿರೋ ದೈವಶಕ್ತಿ ನಮ್ಮಲ್ಲಿ ಹರಿತತ್ತಲ್ಲ, ಅದರಂಗೆ ಆತ್ಮಗಳು ನಮ್ಮನ್ನು ನೆನಪು ಮಾಡ್ಕೊಂಡಂಗಲ್ಲ ಅವರಲ್ಲಿರೋ ದೈವಶಕ್ತಿಗಳು ನಮ್ಮಲ್ಲಿ ಬರ್ತಾ ಇರ್ತದೆ. ಅದಕ್ಕೆ ಆಶೀರ್ವಾದದ ಖಜಾನೆ ಬೇಕು, ಬಹಳ ಶ್ರೇಷ್ಠ ಖಜಾನೆ ಅಂತ ಬಾಬಾ ಹೇಳ್ತಾರೆ. ಬಾಪ್ತಾದ ಎಲ್ಲರ ಲೆಕ್ಕವನ್ನು ನೋಡುತ್ತಿದ್ದಾರೆ ಅಂದಾಗ ಏನು ನೋಡಿದ್ದಾರೆ? 4 ಕಡೆಯ ಮಕ್ಕಳು ನಂಬರ್ ವಾರಾಗಿರುವುದನ್ನು ನೋಡಿದ್ದಾರೆ. ತಂದೆ ಒಬ್ಬರೇ ಆಗಿದ್ದಾರೆ, ಒಂದೇ ಸಮಯದಲ್ಲಿ ಕೊಡುತ್ತಾರೆ. ಆದರೆ ಜಮಾ ಮಾಡಿಕೊಳ್ಳುವುದರಲ್ಲಿ 3 ಪ್ರಕಾರದ ಮಕ್ಕಳನ್ನು ನೋಡಿದ್ದಾರೆ. 1 ಪ್ರಕಾರದ ಮಕ್ಕಳು ಜಮಾ ಆಗಿರುವ ಖಜಾನೆಯನ್ನು ತಿನ್ನುತ್ತಾರೆ, ಜಮಾನು ಮಾಡಿಕೊಳ್ಳುತ್ತಾರೆ ಮತ್ತು ತಿಂದು ಮುಗಿಸಿಬಿಡುತ್ತಾರೆ. ಅಂದ್ರೇನು? ಇವಾಗ ಕೆಲವರು ಸ್ವಲ್ಪೇ ಮಾಡ್ತಿರ್ತಾರೆ. ಸ್ವಲ್ಪೇ ಯೋಗ ಮಾಡಿದರೆ ಏನಾಗ್ತೈತೆ, ತಮಗೆ ಸರೋಗ್ಬಿಡ್ತತೆ, ಅನ್ಯರಿಗೆ ಹಂಚಕ್ಕೆ ಎಲ್ಲಿರ್ತತೆ. ಅಂದರೆ ಕೆಲವರೇನು ಅಮೃತ ವೇಳೆ ಒಂದೇ ಯೋಗ ಮಾಡ್ತಿರ್ತಾರೆ. ಇವಾಗ ಅಮೃತ ವೇಳೆ ಮಾಡಿದ್ದು ಅವ್ರಿಗೆ ಸರಿ ಹೋಗ್ತೈತೆ. ಅಂದರೆ ಮಾಡ್ತಾರೆ, ತಿಂದು ಮುಗಿಸ್ಬಿಡ್ತಾರೆ. ಇನ್ನೊಂದು ಪ್ರಕಾರದವರು ತಿಂದು ಜಮಾ ಮಾಡಿಕೊಳ್ಳುತ್ತಾರೆ ಮತ್ತು ಜಮಾ ಮಾಡಿಕೊಳ್ಳುವುದರಲ್ಲಿ ಗಮನ ಕೊಟ್ಟು ಹೆಚ್ಚಿಸಿಕೊಳ್ಳುತ್ತಾರೆ. ಖಜಾನೆ ಹೆಚ್ಚಿಸಿಕೊಳ್ಳುವ ಸಾಧನೆ ಏನಾಗಿದೆ? ಏನು ಖಜಾನೆ ಸಿಕ್ಕಿದೆ ಅದನ್ನೇ ಸಮಯದಲ್ಲಿ ಏನು ಪರಿಸ್ಥಿತಿ ಬರುತ್ತದೋ ಆ ಪರಿಸ್ಥಿತಿಯ ಅನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುವುದು ಹೆಚ್ಚಿಸಿಕೊಳ್ಳುವ ಸಾಧನೆಯಾಗಿದೆ. ಬಾಬಾ ಇಲ್ಲೇನು ಹೇಳ್ತಾರೆ? ಇನ್ನೊಂದು ಪ್ರಕಾರದವರೇನು, ಚೆನ್ನಾಗಿ ಜಮಾ ಮಾಡಿಕೊಂಡು ಅನ್ಯರಿಗೆ ಹಂಚುತ್ತಾರೆ. ಹಂಚಿದಷ್ಟು ಅಲ್ಲೇನಾಗ್ತತೆ, ಅವ್ರದ್ದು ಹೆಚ್ಚುತ್ತಾ ಹೋಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಯಾರು ಕಾರ್ಯದಲ್ಲಿ ತೊಡಗಿಸುತ್ತಾರೋ ಸ್ಥಿತಿಯ ಮೂಲಕ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಬಹುದು, ಅದರ ಜಮಾ ಆಗುತ್ತದೆ. ಇಲ್ಲೇನು ಹೇಳಿದರು ಬಾಬಾ? ಸ್ಥಿತಿಯ ಮೂಲಕ, ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಅಂದ್ರೇನು? ಆತ್ಮಿಕ ಸ್ಥಿತಿ ಇದ್ದಷ್ಟು ಎಂಥ ಪರಿಸ್ಥಿತಿ ಇರಲಿ ಏನೂ ಮಾಡಲ್ಲ, ಎಂಥ ಪರಿಸ್ಥಿತಿ ಇರಲಿ ಅದನ್ನ ಗೆಲ್ಲಬೋದು ಅಂತ ಹೇಳ್ತಾರೆ ಬಾಬಾ. ಈ ಥರ ಪರಿಸ್ಥಿತಿಗಳನ್ನ ಪರಿವರ್ತನೆ ಮಾಡೋರು ಅಲ್ಲಿ ಸೇವೆಯಲ್ಲಿ ಮುಂದುವರ್ತಾ ಎಲ್ಲ ಖಜಾನೆಗಳನ್ನು ಭರ್ಪೂರು ಮಾಡ್ಕೊಂತ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾರು ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಅವರಿಗೆ ಜಮಾ ಆಗುವುದಿಲ್ಲ. ಕಾರ್ಯದಲ್ಲಿ ತೊಡಗಿಸೋದೇನು? ಇವಾಗ ನೆನಪು ಮಾಡಿದ್ವಿ, ಶಾಂತಿ ಶಕ್ತಿ ತುಂಬಿತು, ಅದನ್ನು ಅಲ್ಲಿ ಎಲ್ಲಿ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ಅಲ್ಲಿ ಶಾಂತಿಯ ವೈಬ್ರೇಷನ್, ಮನಸ ಸೇವೆ ಮೂಲಕ ಶಾಂತಿ ತುಂಬಬೇಕು. ಫಸ್ಟ್ ಅನುಭವ ಆಗಬೇಕು ಆತ್ಮಗಳಿಗೆ, ಆಮೇಲೆ ಜ್ಞಾನನ ಒಪ್ಪುತ್ತಾರೆ. ಆದರೆ ಅದು ಮನಸ ಸೇವೆ ಮೂಲಕ ನಾವು ಅಲ್ಲಿ ಶಾಂತಿಯ ಅನುಭೂತಿ ಮಾಡಿಸಿದಾಗ ಏನಾಗ್ತತೆ? ಸಫಲತೆ ಹೆಚ್ಚು ಸಿಗ್ತತೆ. ಯಾರು ಕಾರ್ಯದಲ್ಲಿ ತೊಡಗಿಸಲ್ಲ ಅವ್ರಿಗೆ ಜಮಾ ಆಗಲ್ಲ ಅಂತ ಹೇಳಿದರು ಬಾಬಾ. ಪ್ರತಿಯೊಬ್ಬರು ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ, ಸಮಯದಲ್ಲಿ ತನ್ನ ಪ್ರತಿ ಅಥವಾ ಅನ್ಯರ ಪ್ರತಿ ಕಾರ್ಯದಲ್ಲಿ ತೊಡಗಿಸುತ್ತೇನೆ. ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ವೃದ್ಧಿಯಾಗುತ್ತಾ ಹೋಗುತ್ತದೆ. ಏಕೆಂದರೆ ಕಾರ್ಯದಲ್ಲಿ ಉಪಯೋಗಿಸುವುದರಿಂದ ಅನುಭವ ಆಗುತ್ತಾ ಹೋಗುತ್ತದೆ, ಅನುಭವದ ಅಥಾರಿಟಿ ಸೇರುತ್ತಾ ಹೋಗುತ್ತದೆ. ಅಂದಾಗ ಚೆಕ್ ಮಾಡಿಕೊಳ್ಳಿ, ಈ ಎಲ್ಲ ಖಜಾನೆಗಳು ಜಮಾ ಆಗಿದೆ ಎಂದು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ಮತ್ತು ಹೆಚ್ಚಿಸಿಕೊಳ್ಳುವ ಸಾಧನೆಯನ್ನು ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸುತ್ತೇನೆಯೇ? ಅನುಭವದ ಅಥಾರಿಟಿ ಹೆಚ್ಚಾಗುತ್ತದೆ. ಏಕೆಂದರೆ ಅಧಿಕಾರಿಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಅನುಭವದ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಎಂದು ಗಾಯನ ಮಾಡಲಾಗುತ್ತದೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮ ಖಜಾನೆಯನ್ನು ಹೆಚ್ಚಿಸಿಕೊಳ್ಳಿ. ನೋಡ್ರಿ, ಯಜಮಾನ್ ಮನುಷ್ಯರಿಗೆ ಬಹಳ ಗೌರವ ಇರ್ತತೆ. ಯಾಕೆ? ಅವರು ಅನುಭವ ಮಾಡಿರ್ತಾರೆ, ಅನುಭವ ಇರ್ತತೆ ಅವರಿಗೆ ಅಂತ ಅವ್ರಿಗೆ ಬಹಳ ಗೌರವ ಇರ್ತತೆ. ಅದಕ್ಕೆ ಇಲ್ಲಿ ಕೂಡ ಬಾಬಾ ಏನಂತಾರೆ? ನೀವು ಅನುಭವದ ಅಧಿಕಾರಿಗಳಾಗ್ರಿ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡಿಕೊಳ್ಳಬೇಕು, ಏಕೆಂದರೆ ಈಗ ಚೆಕ್ ಮಾಡಿಕೊಂಡು ಈಗಲೂ ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವ ಸಮಯವಾಗಿದೆ. ಈಗ ಅವಕಾಶವಿದೆ, ಮತ್ತೆ ಅವಕಾಶವೂ ಸಮಾಪ್ತಿಯಾಗಿಬಿಡುತ್ತದೆ. ಖಜಾನೆಯನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತೀರಿ, ಆದರೆ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂದರೆ ಮುಂದೆ ಹಲ್ಚಲ್ ಶುರುವಾಯಿತು ಅಂದರೆ ನಮಗೆ ಇವಾಗ ಜ್ಞಾನ ಹೇಳ್ತೀವಂದ್ರೂ ಕೇಳೋರು ಇರಲ್ಲ, ಕ್ಲಾಸ್ಗಳು ಇರಲ್ಲ. ನಾಳೆ ಹಲ್ಚಲ್ ಶುರುವಾಯ್ತು ಅಂದರೆ ಅದಕ್ಕೆ ಈಗಿನ್ನೂ ಸಮಯ ಐತೆ. ಎಷ್ಟು ಪಡಿಬೇಕಂತ ಬಯಸ್ತೀರೋ ಅಷ್ಟು ಪಡೆಯೋಕ್ಕೆ ಸಾಧ್ಯ ಐತೆ, ಪಡೀರಿ, ಮುಂದೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ.
ಖಜಾನೆ ಸಿಗುತ್ತದೆ. ಖುಷಿಯಿಂದ ತನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಪ್ರಯತ್ನವೂ ಸಹ ಮಾಡುತ್ತಾರೆ. ಆದರೆ ಯಾವಾಗ ಖಜಾನೆ ಸಿಗುತ್ತದೆ? ಮುರಳಿಯ ಮೂಲಕವೇ ಖಜಾನೆ ಸಿಗುತ್ತದೆ ಅಂದಾಗ 2 ಪ್ರಕಾರದ ಮಕ್ಕಳನ್ನು ಬಾಪ್ದಾದರವರು ನೋಡಿದ್ದಾರೆ. ಒಬ್ಬರು ಕೇಳುವಂಥವರು, ಮತ್ತೊಬ್ಬರು ಸಮಾವೇಶ ಮಾಡಿಕೊಳ್ಳುವವರು. ಕೆಲವು ಮಕ್ಕಳು ಕೇಳಿ ಬಹಳ ಖುಷಿಯಾಗುತ್ತಾರೆ. ಆದರೆ ಕೇಳುವುದು ಹಾಗೂ ಸಮಾವೇಶ ಮಾಡಿಕೊಳ್ಳುವುದರಲ್ಲಿ ಬಹಳ ಅಂತರವಿದೆ. ಸಮಾವೇಶ ಮಾಡಿಕೊಳ್ಳುವವರು ಅನುಭವಿ ಆಗುತ್ತಾ ಹೋಗುತ್ತಾರೆ. ಏಕೆಂದರೆ ಸಮಾವೇಶ ಆಗಿರುವುದು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುತ್ತಾರೆ, ಖಜಾನೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇರುತ್ತಾರೆ. ಕೇಳುವವರು ವರ್ಣನೆ ಮಾಡುತ್ತಾರೆ, ಬಹಳ ಚೆನ್ನಾಗಿ ತಿಳಿಸಿದ್ದಾರೆ, ಬಾಬಾ ಒಳ್ಳೆಯ ಮಾತನ್ನು ತಿಳಿಸಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಸಮಾವೇಶ ಮಾಡಿಕೊಳ್ಳದೆ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಲು ಸಾಧ್ಯವಿಲ್ಲ ಅಂದಾಗ ಪ್ರತಿಯೊಬ್ಬರೂ ಸಮಾವೇಶ ಮಾಡಿಕೊಳ್ಳುವವರಲ್ಲವೇ ಎಂದು ಚೆಕ್ ಮಾಡಿಕೊಳ್ಳಿ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಎಲ್ಲ ಖಜಾನೆ ಸಿಗೋದು ಯಾವುದು? ಮುರಳಿಯ ಮೂಲಕ ಅಂತಲೇ ಬಾಬಾ ಹೇಳ್ತಾರೆ. ನೋಡ್ರಿ, ಒಬ್ಬರು ಬರೀ ಕೇಳಿ ಖುಷಿ ಪಡೋರು, ಇನ್ನೊಬ್ಬರು ಧಾರಣೆ, ಸಮಾವೇಶ ಅಂದ್ರೇನು ಧಾರಣೆ ಮಾಡ್ಕೊಳ್ಳೋರು ಅಂತ ಹೇಳ್ತಾರೆ ಬಾಬಾ. ಯಾರಿಗೆ ಧಾರಣೆ ಆಗ್ತತೆ? ಯಾರು ಯೋಗ ಸ್ಥಿತಿಯಲ್ಲಿ ಮುರಳಿ ಕೇಳ್ತಾರೋ ಅವರಿಗೆ ಧಾರಣೆ ಆಗ್ತದೆ. ನಾವು ಯೋಗ ಮಾಡಿನೇ ಮುರಳಿ ಕೇಳಬೇಕು. ಅಂದರೆ ಹೋಗಿ ಅಲ್ಲಿ ಕೂತು ಒಂದು 20 ನಿಮಿಷ 10 ನಿಮಿಷ ಯೋಗ ಮಾಡೋದಲ್ಲ. ನಾವು ಮನೆಯಲ್ಲೇ ಯೋಗ ಬಾಬಾನ ಚೆನ್ನಾಗಿ ನೆನಪು ಮಾಡಿ ಚೆನ್ನಾಗಿ ಯೋಗ ಸ್ಥಿತಿಯಲ್ಲಿ ಹೋಗಿ ಕುಳಿತುಕೊಂಡಿವಂದರೆ ಅಲ್ಲಿ ಯಾವ ಶಂಕರ ಅಲ್ಲ, ನಟರಾಜ ಅಲ್ಲ ನರ್ತನ ಮಾಡೋದು. ಇಲ್ಲಿ ಪರಮಾತ್ಮ ಜ್ಞಾನ ನರ್ತನ ಮಾಡ್ತಾರೆ. ಹೌದಾ? ಇಲ್ಲಿ ನಾವು ಯೋಗ ಸ್ಥಿತಿ ಇಲ್ಲದೆ ಮುರಳಿ ಕೇಳ್ತೀವಿ ಅಂದರೆ ಸಂಗಮ ಯುಗ ಮುಗಿಯೋವರೆಗೂ ನಾವು ಕೇಳಿದರೂ ನಮ್ಮಲ್ಲಿ ಏನು ಪರಿವರ್ತನೆ ಬರೋದಿಲ್ಲ. ಬಾಬಾ ಏನು ಹೇಳ್ತಿದ್ದಾರೆ, ಯಾರು ಧಾರಣೆ ಮಾಡ್ಕೊತಾರೋ ಅವರು ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಂಡು ಖಜಾನೆನ ಹೆಚ್ಚಿಸ್ಕೊತಾರೆ. ಅದಕ್ಕೆ ಎಷ್ಟು ಹೆಚ್ಚು ಮಾಡ್ಕೊಂಡಿರಿ ಅಂತ ಚೆಕ್ ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪನಾದರೂ ಒಂದು ವೇಳೆ ಕಡಿಮೆ ಇದ್ದರೆ ಭರ್ಪೂರ್ ಇಲ್ಲವೆಂದರೆ ಏರುಪೇರಾಗುತ್ತದೆ. ಆದರೆ ಸಮಾವೇಶ ಮಾಡಿಕೊಂಡಿರುವುದು ಫುಲ್ ಆಗಿದ್ದರೆ ಏರುಪೇರು ಇರುವುದಿಲ್ಲ. ಆದ್ದರಿಂದ ಈ ದಿನ ಬಾಪ್ದಾದರವರು ಎಲ್ಲ ಖಜಾನೆಗಳನ್ನು ಚೆಕ್ ಮಾಡಿದ್ದಾರೆ. ಬಾಬಾ ಏನಂತಾರೆ, ನಾವು ಸಂಪೂರ್ಣ ಎಲ್ಲ ಖಜಾನೆಗಳು ಬಂದ ಭರ್ಪೂರ್ ಆಗಿವಂದರೆ ಅಲ್ಲಿ ಯಾವುದೂ ಇರಲ್ಲ, ಯಾವ ವಿಘ್ನಗಳು ಇರಲ್ಲ, ಯಾವ ಸಿಡ್ಸಿಡಾಪನ್ ಇರಲ್ಲ ಮನೆಗಳಲ್ಲಿ. ಯಾಕೆಂದರೆ ಖಜಾನೆಗಳು ತುಂಬಿ ಅಲ್ಲಿ ವೈಬ್ರೇಷನ್ ಹರಿತೈತೆ ಅಂದರೆ ಅಲ್ಲಿ ಪರಿವರ್ತನೆ ಆಗಲೇಬೇಕು. ಅಲ್ಲಿ ಆಗಿಲ್ಲ ಅಂದರೆ ಇನ್ನೂ ನಾವು ಸಂಪೂರ್ಣ ಭರ್ಪೂರ್ ಆಗಿಲ್ಲ ಅಂತ ಅರ್ಥ. ಬಾಬಾ ಏನು ಹೇಳ್ತಾ ಇದ್ದಾರೆ, 3 ಪ್ರಕಾರದ ಮಕ್ಕಳು ಇದ್ದಾರೆ. ಈಗ ತಮ್ಮೊಂದಿಗೆ ತಾವೇ ನಾನು ಯಾರು ಎಂದು ಚೆಕ್ ಮಾಡಿಕೊಳ್ಳಿ. ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವುದು ಅರ್ಥಾತ್ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವುದು. ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ಖಜಾನೆ ಹೆಚ್ಚುತ್ತಾ ಹೋಗುತ್ತದೆ. ಏಕೆಂದರೆ ಏನೆಲ್ಲ ಖಜಾನೆಗಳು ಇದೆ, ಖಜಾನೆಯ ಮಾಲೀಕ ಖಜಾನೆಯನ್ನು ಕಾರ್ಯದಲ್ಲಿ ತೆಗೆದುಕೊಂಡು ಬರುತ್ತಾರೆ. ಖಜಾನೆ ತನ್ನನ್ನು ಕಾರ್ಯದಲ್ಲಿ ತೊಡಗಿಸುವುದಿಲ್ಲ. ಹಾಗಾದರೆ ತಮ್ಮೆಲ್ಲರಿಗೆ ಸರ್ವ ಖಜಾನೆಯನ್ನು ತಂದೆಯು ಆಸ್ತಿಯ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದಾಗ ತಂದೆಯ ಖಜಾನೆಯನ್ನು ತನ್ನ ಖಜಾನೆಯನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಗಮನ ಕೊಡಬೇಕು. ಏಕೆಂದರೆ ಎಷ್ಟು ಖಜಾನೆ ಭರ್ಪೂರ್ ಆಗುತ್ತದೆ ಅಷ್ಟೇ ಭರ್ಪೂರ್ ಅವಸ್ಥೆಯಲ್ಲಿ ಅಚಲ ಅಡೋಲರಾಗುತ್ತಾರೆ. ಅಂದರೆ ಎಷ್ಟೆಷ್ಟು ಭರ್ಪೂರ್ ಆಗ್ತೀವೋ ಅಷ್ಟಷ್ಟು ಬೆಟ್ಟದಂಥ ಪರಿಸ್ಥಿತಿಗಳು ಬರಲಿ ಅಲ್ಲಾಡಂಗಿಲ್ಲ, ಅಚಲ ಅಡೋಲ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಪ್ದಾದರವರು ಇದನ್ನೇ ತಿಳಿದುಕೊಳ್ಳುತ್ತಾರೆ. ಒಂದೊಂದು ಮಗು ಸಂಪನ್ನರಾಗಿದ್ದಾರೆ, ಕಡಿಮೆ ಅಲ್ಲ. ಏಕೆಂದರೆ ಈ ಅವಕಾಶ ತಂದೆಯ ಮೂಲಕ ಅವಿನಾಶಿ ಖಾತೆ ಜಮಾ ಆಗಬೇಕು. ಇದು ಕೇವಲ ಈಗ ಆಗಲು ಸಾಧ್ಯ. ಆದ್ದರಿಂದ ಈಗಿಲ್ಲವೆಂದರೆ ಇನ್ನೆಂದಿಗೂ ಇಲ್ಲ ಎಂದು ಸಹ ತಿಳಿಸಲಾಗಿದೆ. ಈ ಸಂಗಮ ಯುಗಕ್ಕಾಗಿ ಗಾಯನವಿದೆ. ಭವಿಷ್ಯದಲ್ಲಿ ಏನು ಜಮಾ ಆಗಿದೆಯೋ ಅದರ ಫಲ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಅವಿನಾಶಿ ಖಾತೆ ಅಂತ ಹೇಳ್ತಾರೆ. ಅಂದರೆ ಈಗಿಲ್ಲದಿದ್ದರೆ ಇನ್ನೊಂದಿಗೂ ಇಲ್ಲ. ಈ ಕಲ್ಪ ನಾವು ಸಂಪೂರ್ಣ ಭರ್ಪೂರ್ ಆದ್ವಿ ಅಂದರೆ ಕಲ್ಪನೂ ಭರ್ಪೂರ್ ಆಗ್ತೀವಿ. ಈ ಕಲ್ಪ ಆಗಿಲ್ಲ ಅಂದರೆ ಕಲ್ಪನೂ ಆಗಲ್ಲ.
ಅದಕ್ಕೆ ಈಗಿಲ್ಲ. ಆಮೇಲೆ ಮತ್ತೆ ಇನ್ನು ಯಾವ ಯುಗದಾಗೂ ಬಾಬಾ ಸಿಗಲ್ಲ, ನಾವು ಜಮಾ ಮಾಡ್ಕೊಳ್ಳಲ್ಲ. ಆಮೇಲೆ ಡ್ರಾಮಾ ಫಿಕ್ಸು, ಅದ್ರ ಕಡೆ ಅಟೆನ್ಷನ್ ಇರಬೇಕು. ಈ ಕಲ್ಪ ಭರ್ಪೂರಾದರೆ ಕಲ್ಪನೂ ಭರ್ಪೂರಾಗ್ತೀವಿ. ಇವೆಲ್ಲ ಬುದ್ಧಿಯಲ್ಲಿ ವಿಚಾರಗಳು ಬಂದಾಗ ನಮಗೇನಾಗ್ತತೆ, ಪುರುಷಾರ್ಥದಲ್ಲಿ ಉಮಂಗ ಉತ್ಸಾಹ ಹೆಚ್ಚಾಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಏನು ಜಮಾ ಆಗಿದೆಯೋ ಅದರ ಫಲ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಆದರೆ ಪ್ರಾಪ್ತಿಯ ಸಮಯ ಕೇವಲ ಇದಾಗಿದೆ ಅಂದಾಗ ಪ್ರತಿಯೊಬ್ಬರು ತಮ್ಮ ಖಾತೆಯನ್ನು ನೋಡಿಕೊಳ್ಳಬೇಕು. ಯಾರದು ಎಷ್ಟು ಭಂಡಾರ ಭರ್ಪೂರಾಗಿರುತ್ತದೆ ಅವರ ನಯನಗಳಿಂದ, ಚಲನೆಯಿಂದ, ಚೆಹರೆಯಿಂದ ಗೊತ್ತಾಗುತ್ತದೆ. ಅವರ ಚಲನೆ ಹಾಗೂ ಚೆಹರೆ ಅರಳಿರುವ ಗುಲಾಬಿ ಹೂವಿನ ಸಮಾನ ಅನಿಸುತ್ತದೆ. ಬಾಪ್ದಾದರವರು ಪ್ರತಿಯೊಬ್ಬರ ಚಲನೆ ಹಾಗೂ ಚೆಹರೆಯಿಂದ ಎಷ್ಟು ಹರ್ಷಿತ, ಎಷ್ಟು ಖುಷಿಯಿಂದ ಇರುತ್ತಾರೆ ಎಂದು ನೋಡುತ್ತಿರುತ್ತಾರೆ. ನಯನಗಳಿಂದ ಆತ್ಮಿಕತೆ, ಚೆಹರೆಯಿಂದ ಮುಗುಳ್ನಗು ಮತ್ತು ಕರ್ಮದಿಂದ ಪ್ರತಿಯೊಂದು ಗುಣ ಎಲ್ಲರಿಗೆ ಅನುಭವ ಆಗುತ್ತದೆ ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ. ಬಾಬಾ ಏನು ಹೇಳಿದರು, ಭರ್ಪೂರ ಇರೋ ಆತ್ಮಗಳ ಲಕ್ಷಣ ಹೇಳಿದರು. ಅವ್ರು ಹೆಂಗಿರ್ತಾರೆ, ಗುಲಾಬಿ ಹೂವಿನ ಥರ ಹರ್ಷಿತ ಮುಖ, ಖುಷಿಯಿಂದ ಇರ್ತಾರೆ ಅಂತ ಹೇಳಿದರು ಬಾಬಾ. ಬಾಪ್ದಾದರವರಿಗೆ ಪ್ರತಿಯೊಂದು ಮಗುವಿನ ಮೇಲೆ ಪ್ರತಿಯೊಂದು ಮಗು ಅನೇಕ ಆತ್ಮಗಳಿಗೆ ಈ ರೀತಿ ಖಜಾನೆಗಳಿಂದ ಸಂಪನ್ನರನ್ನಾಗಿ ಮಾಡಲಿ ಎನ್ನುವ ಇದೇ ಶುಭ ಭಾವನೆ ಇದೆ. ಈ ದಿನ ವಿಶ್ವದ ಆತ್ಮಗಳು ಎಲ್ಲರೂ ಯಾವುದಾದರೊಂದು ಆಧ್ಯಾತ್ಮಿಕ ಶಕ್ತಿ ಸಿಗಲಿ ಎಂದು ಇದನ್ನೇ ಬಯಸುತ್ತಾರೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ದಾತ ತಾವು ಬ್ರಾಹ್ಮಣರೇ ಆಗಿದ್ದೀರಿ. ಏಕೆಂದರೆ ಪವಿತ್ರ, ಶ್ರೇಷ್ಠ ಮತ್ತು ಸಂಪನ್ನ, ಹೋಲಿಯೆಸ್ಟ್, ಹೈಯೆಸ್ಟ್ ಮತ್ತು ರಿಚೆಸ್ಟ್ ತಾವು ಆತ್ಮಗಳೇ ಆಗಿದ್ದೀರಿ. ಪವಿತ್ರತೆಯು ಸಹ ಎಲ್ಲ ಆತ್ಮಗಳಿಗಿಂತ ಹೆಚ್ಚು ತಾವು ಪವಿತ್ರರಾಗಿದ್ದೀರಿ. ತಾವು ಆತ್ಮಗಳ ಪೂಜೆ ಹೇಗೆ ವಿಧಿಪೂರ್ವಕವಾಗಿ ಆಗುತ್ತದೆ ಆ ರೀತಿ ಮತ್ಯಾರದೂ ಆಗುವುದಿಲ್ಲ. ಈಗ ಕೊನೆಯ ಜನ್ಮದಲ್ಲೂ ತಾವು ಆತ್ಮಗಳ ಪೂಜೆ ಮತ್ಯಾವುದೇ ಧರ್ಮಪಿತ ಅಥವಾ ಮಹಾನ್ ಆತ್ಮಗಳು ಯಾರು ನಿಮಿತ್ತರಾಗಿದ್ದಾರೆ ಅವರದ್ದಲ್ಲ. ವಿಧಿಪೂರ್ವಕ ಪೂಜೆ ಭಲೆ ನೆನಪಾರ್ಥವನ್ನಾಗಿ ಮಾಡುತ್ತಾರೆ, ಆದರೆ ವಿಧಿಪೂರ್ವಕವಾಗಿ ಆಗುವುದಿಲ್ಲ. ಯಾರ್ದು ಧರ್ಮಾತ್ಮರು ಅಂತ ಏನು ನಿಮಿತ್ತ ಆಗಿದ್ದಾರಲ್ಲ ಅವ್ರದ್ದು. ಯಾರು ಧರ್ಮಾತ್ಮರು? ಕ್ರಿಸ್ತ, ಬುದ್ಧ, ಅದು ಸಿಖ್, ಗುರುನಾನಕ್ ಇವ್ರದ್ದು. ಈ ನಿಮ್ಮ ಥರ ನಿಮ್ಮ ವಿಧಿಪೂರ್ವಕವಾಗಿ ಪೂಜೆ ಅವ್ರದ್ದು ನಡೆಯಲ್ಲ, ನಿಮ್ಮಷ್ಟು ವಿಧಿಪೂರ್ವಕವಾಗಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ನೋಡ್ರಿ, ಈಗ ಎಲ್ಲ ಗುಡಿಗಳು ನೋಡ್ರಿ, ಕೊಲ್ಲಾಪುರ ಮಹಾಲಕ್ಷ್ಮಿ, ದೊಡ್ಡ ದೊಡ್ಡ ಗುಡಿಗಳಿದಾವಲ್ಲ, ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ನೋಡ್ರಿ ಎಷ್ಟು ಲಕ್ಷಾನುಗಟ್ಟಲೆ ಭಕ್ತರು. ಅವ್ರಿಗೆ ಅದು ಇರ್ಬೋದು, ತಿರುಪತಿ ಎಲ್ಲ ಭಕ್ತರು, ಲಕ್ಷಾನುಗಟ್ಟಲೆ ಭಕ್ತರು ಸುಖ ಪಡಿತಾ ಇದ್ದಾರೆ, ಶಾಂತಿ ಪಡಿತಾ ಇದ್ದಾರೆ. ಹೌದಾ? ಎಷ್ಟು ವರ್ಷಗಳಿಂದ ಪಡಿತಾ ಇದ್ದಾರೆ ನೋಡ್ರಿ. ಅಲ್ಲಿ ವ್ಯಾಪಾರಗಳು ಇರೋದ್ರಿಂದ ಎಷ್ಟೋ ಮಂದಿ ಹೊಟ್ಟೆಪಾಡು ನಡೀತಾ ಐತೆ ನೋಡ್ರಿ. ಎಷ್ಟೋ ಆತ್ಮಗಳ ಒಂದು ನಿಮ್ಮ ಯಾದಗಾರ್ ಮೂರ್ತಿಯಿಂದ ಎಷ್ಟೋ ಆತ್ಮಗಳ ಕಲ್ಯಾಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ತಾವು ಬ್ರಾಹ್ಮಣ ಆತ್ಮಗಳ ಒಂದು ಜನ್ಮದ ಖಜಾನೆ ಗ್ಯಾರಂಟಿ 21 ಜನ್ಮಗಳು ನಡೆಯಲೇಬೇಕು. ಏಕೆಂದರೆ ತಂದೆಯ ಮೂಲಕ ತಂದೆಯ ಆಸ್ತಿ ಸಿಕ್ಕಿದೆ ಅಂದಾಗ ತಂದೆ ಹೇಗೆ ಅವಿನಾಶಿ ಆಗಿದ್ದಾರೆಯೋ ಹಾಗೆ ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳು ಸಹ ಅವಿನಾಶಿ ಆಗಿಬಿಡುತ್ತದೆ. ಆದ್ದರಿಂದ ರಿಚೆಸ್ಟ್ ಇನ್ ದಿ ವರ್ಲ್ಡ್, ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೀಮಂತರು. ಹೋಲಿಯೆಸ್ಟ್ ಇನ್ ದ ವರ್ಲ್ಡ್, ವಿಶ್ವದಲ್ಲಿ ಎಲ್ಲರಿಗಿಂತ ಪವಿತ್ರರು. ತಮ್ಮನ್ನು ಅಂಥ ವಿಶೇಷ ಸೇವಾದಾರಿ. ಈಗಿನ ಸಮಯದನುಸಾರ ವಿಶ್ವದ ಆತ್ಮಗಳಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ಎಂದು ತಿಳಿದಿದೆಯಲ್ಲವೇ? ಇಂದು ವಿಶ್ವಕ್ಕೆ ಖುಷಿ, ಶಕ್ತಿ ಹಾಗೂ ಸ್ನೇಹದ ಅವಶ್ಯಕತೆ ಇದೆ. ಆತ್ಮಿಕ ಸ್ನೇಹವನ್ನು ಬಯಸುತ್ತಾರೆ. ಆದರೆ ತಾವು ಬ್ರಾಹ್ಮಣ ಆತ್ಮರು ಈಗ ಸಮಯದನುಸಾರ ದಾತರಾಗಿ ಮನಸ್ಸಿನಿಂದ ಶಕ್ತಿಗಳನ್ನು ಕೊಡಿ, ವಾಚಾದಿಂದ ಜ್ಞಾನವನ್ನು ಕೊಡಿ ಮತ್ತು ಕರ್ಮದ ಮೂಲಕ ಗುಣದಾನ ಮಾಡಿ. ಏನು ಹೇಳಿದರು ಬಾಬಾ? ಮನಸ ಸೇವೆ ಮೂಲಕ ಶಕ್ತಿ ತುಂಬ್ರಿ, ಏನು ಜ್ಞಾನ, ವಾಚದಿಂದ ಜ್ಞಾನ ಕೊಡ್ರಿ, ಕರ್ಮದಿಂದ ಗುಣಗಳ ದಾನ. ಗುಣಗಳ ದಾನ ಅಂದ್ರೇನು? ನಮ್ಮ ಚಲನ ಚೆಹರೆಯಲ್ಲಿ ಸ್ನೇಹ, ಪ್ರೀತಿ ಎಲ್ಲ ಇತ್ತು ಅಂದರೆ
ಅದು ಗುಣಮೂರ್ತಿಗಳಾಗಿದ್ದರೆ ಇವ್ರು ಹೆಂಗಿದ್ದಾರೆ ನಾವು ಈ ಥರ ಆಗ್ಬೇಕು ನೋಡು, ಇವ್ರ ಥರ ನಾವು ಇರ್ಬೇಕು ನೋಡು ಅಂತ ಅವರಲ್ಲಿ ಬಂದರೆ ಅದು ಗುಣದಾನ. ಆ ಥರ ಗುಣಮೂರ್ತಿಗಳಾಗ್ರಿ ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ತಂದೆ ಅಂತಿಮದಲ್ಲಿ 3 ಶಬ್ದಗಳನ್ನು ಎಲ್ಲ ಮಕ್ಕಳಿಗೆ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ನೆನಪಿದೆಯಲ್ಲವೇ? ಆ 3 ಶಬ್ದಗಳನ್ನು ಒಂದು ವೇಳೆ ಸೇವೆಯಲ್ಲಿ ತೊಡಗಿಸಿದರೆ ಅನೇಕ ಆತ್ಮರನ್ನು ಸಂತುಷ್ಟರನ್ನಾಗಿ ಮಾಡಬಹುದು. ಆ 3 ಶಬ್ದಗಳು ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ ಆಗಿದೆ. ಅಂದಾಗ ಮನಸ್ಸ ಮೂಲಕ ನಿರಾಕಾರಿ, ವಾಚ ಮೂಲಕ ನಿರಹಂಕಾರಿ ಮತ್ತು ಕರ್ಮದ ಮೂಲಕ ನಿರ್ವಿಕಾರಿ. ಈ 3 ಶಬ್ದಗಳನ್ನು ಸೇವೆಯಲ್ಲಿ ತೊಡಗಿಸಿ. ಅಂದರೆ ಮನಸ್ಸ ಸೇವೆ ಅಂದರೆ ನಿರಾಕಾರಿ ಆತ್ಮಿಕ ಸ್ಥಿತಿ ಇದ್ದಷ್ಟು ಅಲ್ಲಿ ಹೆಚ್ಚು ಮನಸ್ಸ ಸೇವೆ ಆಗ್ತತೆ. ಮತ್ತೇನು ಹೇಳಿದರು ಬಾಬಾ? ನಿರಹಂಕಾರಿ. ನಾವು ವಾಣಿ ಸೇವೆಯಲ್ಲಿ ಹೋದಾಗ ನಾವು ನಿರಹಂಕಾರತ್ವ ಇತ್ತರಂದರೆ ಅಲ್ಲಿ ಸ್ನೇಹ ಪ್ರೀತಿ ಕೊಡ್ತಾ ಸೇವೆಯಲ್ಲಿ ಹೆಚ್ಚು ಸಫಲತೆ ಪಡಿತೀವಿ. ಮತ್ತೇನು ಹೇಳಿದ್ರು? ಕರ್ಮದ ಮೂಲಕ ನಿರ್ವಿಕಾರಿ. ಯಾವುದೇ ಅಸುರಿ ಗುಣ ಇರಬಾರ್ದು. ನಿರ್ವಿಕಾರಿಯಾಗಿದ್ದರೆ ನಮ್ಮ ಕರ್ಮನೂ ಎಲ್ಲರಿಗೂ ಸುಖ ಕೊಡೋಂಥ ಕರ್ಮ ಇರ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ವಿಶ್ವಕ್ಕೆ ತಮ್ಮ ಶಕ್ತಿಗಳ ಮೂಲಕ ಸ್ವಲ್ಪ ಹೃದಯದ ಆನಂದ, ಸುಖದ ಪ್ರಾಪ್ತಿಯಾಗಲಿ. ಎಲ್ಲರೂ ನಿರಾಶ್ರಿತರಾಗಿದ್ದಾರೆ ಮತ್ತು ತಾವು ವಿಶ್ವಕ್ಕಾಗಿ ಆಶಾ ನಕ್ಷತ್ರಗಳಾಗಿದ್ದೀರಿ ಮತ್ತು ಬಾಪ್ದಾದರವರು ಎಲ್ಲ ಮಕ್ಕಳನ್ನು ತಂದೆಯ ಆಶಾ ನಕ್ಷತ್ರಗಳನ್ನಾಗಿ ನೋಡುತ್ತಿದ್ದಾರೆ. ಕೇವಲ ಆಶಾ ನಕ್ಷತ್ರಗಳು ಅಲ್ಲ, ಆಶೆಗಳನ್ನು ಪೂರ್ಣ ಮಾಡುವ ಆಶಾ ನಕ್ಷತ್ರಗಳನ್ನು ನೋಡುತ್ತಿದ್ದಾರೆ. ಬಾಪ್ದಾದವರ ಹತ್ತಿರ ಮಕ್ಕಳ ಸ್ನೇಹ ಸದಾ ತಲುಪುತ್ತಿರುತ್ತದೆ ಮತ್ತು ಎಲ್ಲಕ್ಕಿಂತ ಸಹಜ ಪುರುಷಾರ್ಥ ಯಾವುದಾಗಿದೆ? ಭಿನ್ನ ಭಿನ್ನ ಪುರುಷಾರ್ಥ ಇದೆ, ಆದರೆ ಎಲ್ಲಕ್ಕಿಂತ ಸಹಜ ಪುರುಷಾರ್ಥ ಸ್ನೇಹವಾಗಿದೆ. ಸ್ನೇಹದಲ್ಲಿ ಪರಿಶ್ರಮವೂ ಸಹ ಪ್ರೀತಿಯ ರೂಪದಲ್ಲಿ ಬದಲಾವಣೆ ಆಗುತ್ತದೆ. ಅಂದಾಗ ತಂದೆಗೆ ಸ್ನೇಹ ಆಗುವುದು ಅರ್ಥಾತ್ ಸಹಜ ಪುರುಷಾರ್ಥ ಮಾಡುವುದು. ಸ್ನೇಹದಲ್ಲಿ ತಾವೆಲ್ಲರೂ ತಮ್ಮನ್ನು ಸ್ನೇಹಿ ಎಂದು ತಿಳಿಯುತ್ತೀರಾ? ಕೆಲವೊಮ್ಮೆ ಅಲ್ಲ, ಸದಾ ಸ್ನೇಹಿ. ಯಾರು ತಮ್ಮನ್ನು ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿದ್ದೇನೆ ಎಂದು ತಿಳಿಯುತ್ತೀರಿ? ಸಮಾವೇಶ ಆಗಿರಬೇಕು, ಮುಳುಗಿ ಹೋಗುವವರಲ್ಲ, ಸಮಾವೇಶವಾಗಿರುವವರು ಎಂದು ತಿಳಿಯುತ್ತೀರಿ? ಅವರು ಕೈ ಎತ್ತಿ. ಸದಾ ಶಬ್ದವನ್ನು ಅಂಡರ್ಲೈನ್ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೈಯನ್ನಂತೂ ಚೆನ್ನಾಗಿ ಎತ್ತುತ್ತೀರಿ. ಕೈಯನ್ನು ನೋಡಿ ಬಾಪ್ದಾದರವರು ಖುಷಿ ಆಗುತ್ತಾರೆ, ಏಕೆಂದರೆ ಸಾಹಸ ಇಟ್ಟಿದ್ದಾರೆ. ಒಂದು ವೇಳೆ ಸ್ವಲ್ಪ ಕಡಿಮೆ ಆದರೂ ಸಹ ಕೈ ಎತ್ತಿದ್ದೇನೆ ಎಂದು ನೆನಪಂತೂ ಬರುತ್ತದೆ. ಏಕೆಂದರೆ ಪ್ರತಿಯೊಬ್ಬ ಮಗುವಿನ ಮೇಲೆ ಬಾಪ್ದಾದರವರ ಅತಿ ಸ್ನೇಹ ಇದೆ. ಏಕೆಂದರೆ ಬಾಪ್ದಾದರವರಿಗೆ ಈ ಒಂದೊಂದು ಆತ್ಮ ಅನೇಕ ಬಾರಿ ಸ್ನೇಹಿಯಾಗಿದೆ, ಈಗಲೂ ಸಹ ಆಗಿದೆ ಮತ್ತು ಪ್ರತಿಯೊಂದು ಕಲ್ಪ ಇದೇ ಆತ್ಮ ಸ್ನೇಹಿಯಾಗುತ್ತದೆ ಎಂದು ತಿಳಿದಿದೆ. ನಶೆ ಇದೆಯೇ? ನಾವೇ ಪ್ರತಿಯೊಂದು ಕಲ್ಪಕ್ಕೆ ಅಧಿಕಾರಿ ಆತ್ಮರಾಗಿದ್ದೇವೆ ಎಂದು ಖುಷಿ ಇದೆಯೇ? ಬಾಬಾ ಕೇಳ್ತಾ ಇದ್ದಾರೆ. ಬಾಪ್ದಾದರವರು ಅಂತಹ ಅಧಿಕಾರಿ ಆತ್ಮಗಳನ್ನು ನೋಡಿ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಾರೆ. ಅಂದರೆ ಬಾಬಾ ಕಲ್ಪದಲ್ಲೂ ನನ್ನ ಜೊತೆಗಿರುವಂಥ ಆತ್ಮಗಳು ಅಂತ ಆಶೀರ್ವಾದ ಕೊಡ್ತಾ ಇದ್ದೀನಿ ಅಂತ ಇದ್ದಾರೆ ಬಾಬಾ. ಸದಾ ಅವಿಶ್ರಾಂತರಾಗಿ ಹಾರುತ್ತೀರಿ. ಒಂದು ವೇಳೆ ಎಂದಾದರೂ ಏನಾದರೂ ಪರಿಸ್ಥಿತಿ ಬಂದರೆ ಸ್ವಸ್ಥಿತಿಯನ್ನು ಕೆಳಗೆ ಮೇಲೆ ಮಾಡಬೇಡಿ. ಸ್ವಸ್ಥಿತಿಯ ಮುಂದೆ ಪರಿಸ್ಥಿತಿ ಏನು ಮಾಡಲು ಸಾಧ್ಯವಿಲ್ಲ. ಅಂದರೆ ಆತ್ಮಿಕ ಸ್ಥಿತಿ ಇತ್ತು ಅಂದರೆ ಎಂಥ ಬೆಟ್ಟದಂಥ ಪರಿಸ್ಥಿತಿಗಳು ಕೂಡ ಪಾರಾಗ್ತತೆ ಅಂತಾರೆ ಬಾಬಾ. ಮೊದಲನೇ ಬಾರಿ ಯಾರು ಬಂದಿದ್ದೀರಿ? ಕೈ ಎತ್ತಿ. ಬಹಳ ಬರುತ್ತಾರೆ. ಬಾಪ್ದಾದರವರಿಗೆ ಒಬ್ಬೊಬ್ಬ ಮಗುವನ್ನು ನೋಡಿ ವಾಹ್ ನನ್ನ ಮಗುವೆ ವಾಹ್ ಎಂದು ಹೆಮ್ಮೆ ಬರುತ್ತದೆ. ಹೇಗೆ ತಾವು ಮಕ್ಕಳು ಹೃದಯದಲ್ಲಿ ಹಾಡು ಹಾಡುತ್ತೀರಲ್ಲವೇ, ಸ್ವಾಭಾವಿಕವಾಗಿ ವಾ ಬಾಬಾ ವಾ, ನನ್ನ ಬಾಬಾ ವಾ ಎಂದು ಹಾಡುತ್ತೀರಲ್ಲವೇ, ಅದೇ ರೀತಿ ತಂದೆಯು ಸಹ ಮಕ್ಕಳ ಪ್ರತಿ ಇದೇ ಹಾಡನ್ನು ಹಾಡುತ್ತಾರೆ, ವಾ ಪ್ರತಿಯೊಂದು ಮಗುವೆ ವಾಹ್. ಏಕೆಂದರೆ ತಂದೆಗೂ ಸಹ ಕಲ್ಪದ ನಂತರ ತಾವು ಮಕ್ಕಳು ಸಿಗುತ್ತೀರಿ ಮತ್ತು ಒಂದೊಂದು ಮಗು ವಿಶ್ವದ ಮುಂದೆ ಮಹಾನ್ ಆಗಿದ್ದೀರಿ. ಅಂದಾಗ ತಂದೆಯೂ ಸಹ ವಾ ಮಕ್ಕಳೇ ವಾ ಎಂದು ಹಾಡುತ್ತಾರೆ. ವಾಹ್ ವಾ ಅಲ್ಲವೇ? ವಾಹ್ ವಾ ಮಕ್ಕಳಲ್ಲವೇ? ಮಕ್ಕಳೇ ಕೈ ಎತ್ತಿ. ಸದಾ ನಾವು ವಾಹ್ ವಾ ಮಕ್ಕಳಾಗಿದ್ದೇವೆ ಎಂದು ಇದನ್ನೇ ನೆನಪಿಟ್ಟುಕೊಳ್ಳಿ. ಪುರುಷಾರ್ಥಿ ಆಗಿರಬಹುದು, ಆದರೆ ವಾಹ್ ವಾ ಮಕ್ಕಳು ಆಗಿದ್ದೀರಿ. ತಂದೆಯ ಜೊತೆಯೇ ನಡೆಯುತ್ತಾರೆ, ಉಳಿದುಕೊಳ್ಳುವುದಿಲ್ಲ ತಾನೇ? ಪ್ರತಿಯೊಂದು ಮಗುವಿಗೆ ಸ್ನೇಹದ ಮಡಿಲನ್ನು ಜೊತೆಗೆ ತೆಗೆದುಕೊಂಡು ಹೋಗಲಿ ಎಂದು ತಂದೆ ಹೇಳುತ್ತಾರೆ. ತಯಾರಾಗಿದ್ದೀರಾ? ಮಾರ್ಗದಲ್ಲಿ ನಿಲ್ಲುವುದಿಲ್ಲ ತಾನೇ? ಜೊತೆಯಲ್ಲಿ ಹೋಗುತ್ತೀರಿ. ಏಕೆಂದರೆ ಪ್ರತಿಜ್ಞೆ ಇದೆ. ಪ್ರತಿಜ್ಞೆಯಂತೂ ನಿಭಾಯಿಸುವವರಲ್ಲವೇ ನೀವು? ಅಂದರೆ ಏನು ಪ್ರತಿಜ್ಞೆ? ಬಾಬಾನ ಜೊತೆಗೇ ಇರ್ತೀವಿ,
ಜೊತೆಗೆ ಹೋಗ್ತೀವಿ, ಅಲ್ಲಿ ರಾಜ್ಯದಲ್ಲೂ ಜೊತೆಗೆ ಬರ್ತೀವಿ. ಅಂದ್ರೇನು, ವಾಪಸ್ ಹೋಗೋ ಬಾಬನ ಜೊತೆಗೆ ಹೋಗೋರು. ಅಂದರೆ ನಮ್ಮ ಪಾಪ ಉಳಿತು ಅಂದರೆ ಶಿಕ್ಷೆ ಭೋಗಿಸಿ ಹಿಂದಿನಿಂದ ಹೋಗ್ಬೇಕಾಗ್ತತೆ. ಆದರೆ ಹಿಂದಿನಿಂದ ಹೋಗಂತಾರಲ್ಲ, ಜೊತೆಗೆ ಸಂಪೂರ್ಣ ಪಾವನರಾಗಿ ಬಾಬನ ಜೊತೆಗೆ ಬರ್ತೀವಿ ಬಾಬಾ ಅಂತ ಪ್ರತಿಜ್ಞೆ ಮಾಡಿದ್ದೀರಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅಲ್ಲಿ ರಾಜ್ಯದಲ್ಲಿ ಜೊತೆಗೆ ಬರೋದಂದರೆ ಬ್ರಹ್ಮ ತಂದೆ ಜೊತೆಗೆ ಬರೋದು, ಅಂದರೆ ಲಕ್ಷ್ಮೀನಾರಾಯಣರ ಪರಿವಾರ. ಆ ಬಾಬಾ ಬ್ರಹ್ಮ ತಂದೆ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಪುರುಷಾರ್ಥ. ಬಾಬಾ ಏನಂತಾರೆ, ಈಗ ಬಾಪ್ತಾದರವರು ಇದನ್ನೇ ಬಯಸುತ್ತಾರೆ, ತಮ್ಮ ಪರಿಷ್ಠ ರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ, ನಡೆಯುತ್ತಾ ಓಡಾಡುತ್ತಾ ಪರಿಷ್ಠ ಡ್ರೆಸ್ನವರೆಂದು ಅನುಭವ ಮಾಡಿಸಿ. ಬಾಪ್ತಾದರವರು ಡ್ರಿಲ್ ತಿಳಿಸಿದ್ದಾರಲ್ಲವೇ, ವಸ್ತ್ರ ಬದಲಾವಣೆ ಮಾಡಿಕೊಳ್ಳುವ ಅಭ್ಯಾಸವಂತಿದೆಯಲ್ಲವೇ, ಅಂದಾಗ ಹೇಗೆ ಶರೀರದ ಡ್ರೆಸ್ ಬದಲಾವಣೆ ಮಾಡುತ್ತೀರಿ ಅದೇ ರೀತಿ ಆತ್ಮದ ಸ್ವರೂಪ ಪರಿಷ್ಠ ಪದೇ ಪದೇ ಅನುಭವ ಮಾಡಿ. ಪರಿಷ್ಠ ಡ್ರೆಸ್ ಇಷ್ಟ ಆಗುತ್ತದೆಯಲ್ಲವೇ, ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ಪರಿಷ್ಠ ರೂಪದಲ್ಲಿ ವತನದಲ್ಲಿ ಕುಳಿತಿದ್ದಾರೆ ಅದೇ ರೀತಿ ತಂದೆಯ ಸಮಾನ ತಾವೆಲ್ಲರೂ ಸಹ ನಡೆಯುತ್ತಾ ಓಡಾಡುತ್ತಾ ಪರಿಷ್ಠ ರೂಪದಲ್ಲಿ ಅನುಭವ ಮಾಡಿ. ನೋಡ್ರಿ, ಪರಿಷ್ಠ ಅನ್ನತ್ಲೆ ಸೂಕ್ಷ್ಮ ವಸ್ತ್ರ ಧರಿಸ್ಕೊಂಡು ಮೇಲೆ ಹಾರಿದರೆ ಪರಿಷ್ಠ ಅಲ್ಲ. ಪರಿಷ್ಠ ಅಂದರೆ ಈ ದೇಹ ಕೂಡ ನೆನಪಿರಬಾರ್ದು ನಮಗೆ. ಆತ್ಮಿಕ ಸ್ಥಿತಿ ಅಷ್ಟು ಹಗೂರತೆ, ಯಾವ ಬಂಧನ ಇಲ್ಲ, ಜೀವನ್ಮುಕ್ತ ಸ್ಥಿತಿ, ಆತ್ಮಿಕ ಸ್ಥಿತಿ. ದೇಹದ ಪರಿವೆ ಕೂಡ ನೆನಪಿರಬಾರ್ದು. ಅದು ಆ ಸ್ಥಿತಿ ಇದ್ದಾಗ ಹಗುರತೆಯಿಂದ ಹಾರ್ತಿರ್ತೀವಿ. ಅದನ್ನು ಅನುಭವ ಮಾಡಿರಿ ಅಂತಾರೆ ಬಾಬಾ. ಏಕೆಂದರೆ ಪರಿಷ್ಠ ರೂಪ ಇದ್ದಾಗ ದೇವತಾ ಆಗುತ್ತೀರಿ. ಹೇಗೆ ತಂದೆಯದು 3 ರೂಪಗಳು ನೆನಪಿದೆಯಲ್ಲವೇ, ತಂದೆ, ಶಿಕ್ಷಕ ಹಾಗೂ ಸದ್ಗುರು. ಅದೇ ರೀತಿ ತಮ್ಮದು ಸಹ 3 ರೂಪಗಳನ್ನು ನೆನಪು ಮಾಡಿಕೊಳ್ಳಿ. ಬ್ರಾಹ್ಮಣ ರೂಪದಿಂದ ಪರಿಷ್ಠ ಮತ್ತು ಪರಿಷ್ಠ ರೂಪದಿಂದ ದೇವತಾ. ಇದು 3 ರೂಪ ಪಕ್ಕ ಆಗಿದೆಯಲ್ಲವೇ. ಕೆಲವೊಮ್ಮೆ ಬ್ರಾಹ್ಮಣ ವಸ್ತ್ರವನ್ನು ಧರಿಸಿ, ಕೆಲವೊಮ್ಮೆ ಪರಿಷ್ಠ ವಸ್ತ್ರವನ್ನು ಧರಿಸಿ, ಕೆಲವೊಮ್ಮೆ ದೇವತಾ ವಸ್ತ್ರವನ್ನು ಧರಿಸಿ. ಈ 3 ರೂಪದಲ್ಲಿ ಸ್ವತಃವಾಗಿಯೇ ತ್ರಿಕಾಲದರ್ಶಿ ಸೀಟಿನಲ್ಲಿ ಕುಳಿತು ಸಾಕ್ಷಿಯಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಅಂದಾಗ ಸದಾ ತಂದೆಯ ಜೊತೆ ಇರಲಿ ಎಂದು ಎಲ್ಲರ ಪ್ರತಿ ಬಾಪ್ತಾದರವರು ಬಯಸುತ್ತಾರೆ. ಒಂಟಿ ಆಗಬೇಡಿ, ಜೊತೆಯಲ್ಲಿ ಇದ್ದಾಗ ಜೊತೆಯಲ್ಲಿ ಹೋಗಬಹುದು. ಒಂದು ವೇಳೆ ಈಗ ಕೆಲವೊಮ್ಮೆ ಮಾತ್ರ ಜೊತೆಯಲ್ಲಿ ಇದ್ದರೆ ಜೊತೆಯಲ್ಲಿ ಹೇಗೆ ಹೋಗುತ್ತೀರಿ? ಸ್ನೇಹಿಯನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಪೂರ್ತಿ ದಿನದಲ್ಲಿ ಈ ಅಭ್ಯಾಸ ಮಾಡುತ್ತಾ ಇರಿ. ಈಗೀಗ ಬ್ರಾಹ್ಮಣ, ಈಗೀಗ ಪರಿಷ್ಠ, ಈಗೀಗ ದೇವತಾ ರೂಪ. ಒಳ್ಳೆಯದು. ಎಲ್ಲ ಕಡೆಯ ಸರ್ವ ಮಕ್ಕಳಿಗೆ ಯಾರು ಸದಾ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ, ಸದಾ ತಮ್ಮ ಚಲನೆ ಚೆಹರೆಯ ಮೂಲಕ ಸೇವಾದಾರಿ ಆಗಿದ್ದಾರೆ. ಏಕೆಂದರೆ ನಾವು ವಿಶ್ವ ಪರಿವರ್ತಕರಾಗಿ ವಿಶ್ವದ ಪರಿವರ್ತನೆ ಮಾಡುತ್ತೇವೆಂದು ತಮ್ಮೆಲ್ಲರ ಪ್ರತಿಜ್ಞೆ ಆಗಿದೆ. ಅಂದಾಗ ನಡೆಯುತ್ತಾ ಓಡಾಡುತ್ತಲೂ ಸಹ ಸೇವಾದಾರಿ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಈ ರೀತಿ ವಿಶ್ವ ಸೇವಾದಾರಿ, ವಿಶ್ವದ ಪರಿವರ್ತಕ, ಪ್ರತಿಯೊಬ್ಬರಿಗೆ ತಂದೆಯ ಖಜಾನೆಯಿಂದ ಭರ್ಪೂರ್ ಮಾಡುವವರು. ಬಾಪ್ತಾದರವರ ಎಲ್ಲ ಕಡೆಯ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂಥ ಕರ್ಮಬಂಧನ ಮುಕ್ತ ಭವ. ವರದಾನದ ಸಾರ: ಯಾವುದೇ ಸಂಕಲ್ಪ, ಮಾತು ಅಥವಾ ಕರ್ಮವನ್ನು ಮಾಡುತ್ತೀರಿ ಅದನ್ನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದು ಮಾಡುತ್ತೀರಿ ಎಂದರೆ ಯಾವುದೇ ಕರ್ಮವು ವ್ಯರ್ಥ ಅಥವಾ ಅನರ್ಥವಾಗಲು ಸಾಧ್ಯವಿಲ್ಲ. ತ್ರಿಕಾಲದರ್ಶಿ ಅರ್ಥಾತ್ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮಗಳ ಗುಹ್ಯಗತಿಯನ್ನು ತಿಳಿದುಕೊಂಡು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುತ್ತೀರಿ ಎಂದರೆ ಕರ್ಮವು ಬಂಧನದಲ್ಲೆಂದಿಗೂ ಬಂಧಿಸುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕರ್ಮದ ಗುಹ್ಯಗತಿ ತಿಳಿದು ಕರ್ಮ ಮಾಡ್ರಿ ಅಂತಾರೆ. ಅಂದರೆ ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂದರೆ ಹೆಜ್ಜೆ ಇಟ್ಟಲ್ಲೂ ನಷ್ಟ ಇರ್ತತೆ. ಆದರೆ ಒಂದೊಂದು ಕರ್ಮನೂ ಶ್ರೀಮತದ ಅನುಸಾರವಾಗಿ ಹೆಜ್ಜೆ ಇಡಬೇಕು. ಆ ಥರ 3 ಕಾಲ ಅರಿತು ನೀವು ಕರ್ಮ ಮಾಡಿದಾಗ ಆ ಕರ್ಮ ನಿಮ್ಮನ್ನು ಬಂಧನದಲ್ಲಿ ಬಂಧಿಸಲ್ಲ ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಕರ್ಮ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುತ್ತಾ ಇರುತ್ತೀರಿ. ಸ್ಲೋಗನ್: ಯಾರ ಬಳಿ ಅಲ್ಪಕಾಲದ ಇಚ್ಛೆಗಳ ಅವಿದ್ಯೆ ಆಗಿರುತ್ತದೆಯೋ ಅವರೇ ಮಹಾನ್ ಸಂಪತ್ಭರಿತರು ಆಗಿರುತ್ತಾರೆ. ಅಂದರೆ ಈ ದೇಹದ ಜಗತ್ತಿನ ಇಚ್ಛೆ ಇಲ್ಲ ಅಂದರೆ, ಇದರಲ್ಲಿ ಮೋಹ ಇಲ್ಲ ಅಂದರೆ
ಇನ್ನೆಲ್ಲಿರ್ತದೆ ಮೋಹ ಬಾಬಾನಲ್ಲಿ ಇರ್ತತೆ. ಬಾಬಾ ನೆನ್ಪು ಮಾಡ್ದಂಗೆಲ್ಲ ಸಂಪತ್ತು ಬರೀತಾರೆ, ಹಾಗೆ ಆಗ್ತಾರೆ. ಅವ್ಯಕ್ತ ಸೂಚನೆ: ಹೇಗೆ ಕಾವಲುಗಾರ ಒಂದು ವೇಳೆ ಶಸ್ತ್ರಧಾರಿಯಾಗಿದ್ದರೆ ಮತ್ತು ಅವರಿಗೆ ನಿಶ್ಚಯವಿದೆ ನನ್ನ ಶಸ್ತ್ರ ಶತ್ರುವನ್ನು ಓಡಿಸಿಬಿಡುತ್ತದೆ, ಸೋಲಿಸುವಂಥದ್ದಾಗಿದೆ ಅಂದಾಗ ಅವರು ಎಷ್ಟು ನಿರ್ಭಯರಾಗಿ ನಡೆಯುತ್ತಿರುತ್ತಾರೆ. ನಿಮ್ಮ ಹತ್ತಿರ ಸಹ ಸರ್ವಶಕ್ತಿ ರೂಪಿ ಶಸ್ತ್ರ ಸದಾ ಜೊತೆ ಇದೆ. ಕೇವಲ ಆಹ್ವಾನ ಮಾಡಿ, ಅರ್ಥಾತ್ ಮಾಲೀಕರಾಗಿ ಆದೇಶ ಮಾಡಿ, ಆಗ ಸಫಲತೆಯು ಸದಾ ಆಗಿಯೇ ಬಿಟ್ಟಿದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡ್ರಿ, ಗನ್ ಮ್ಯಾನ್ ಬಾಡಿಗಾರ್ಡ್ಸ್ ಇರ್ತಾರೆ, ಅವ್ರ ಕೈಯಾಗ ಗನ್ಗಳಿರ್ತಾವೆ. ನೋಡ್ರಿ ಅವ್ರು ಹೆಂಗೆ ಯಾವ ಗತ್ತಿನಾಗ ಓಡಾಡ್ತಿರ್ತಾರೆ. ಅವ್ರ ಹತ್ರ ಸ್ಥೂಲ ಶಸ್ತ್ರಗಳಿದ್ದಾವೆ, ನಮ್ಮ ಹತ್ರ ಅವಿನಾಶಿ ಶಸ್ತ್ರಗಳು. ಇವು ಅಂದರೆ ಆ ಶಸ್ತ್ರಗಳು ಇದ್ದಾವೆ, ಕಾರ್ಯದಲ್ಲಿ ಅವು ಅವು ಬರಬೇಕು ನಮ್ಮಲ್ಲಿ. ಆ ಆಹ್ವಾನ ಮಾಡಿದ ತಕ್ಷಣ ಬರಬೇಕು. ಅಷ್ಟು ಶಕ್ತಿ ಸ್ವರೂಪರು, ಮಾಲೀಕರಾಗಿ ಆದೇಶ ಮಾಡಿ, ಆಗ ಸಫಲತೆ ಪ್ರಾಪ್ತಿ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.